ನಮಸ್ಕಾರ. ಎಸ್ಸಿಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ. ಎ ವಸಂತಕುಮಾರ್. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ರಥಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಪೊಲೀಸ್ ಇಲಾಖೆಯಿಂದ ರಸ್ತೆ ನಿಯಮ ಜಾಗೃತಿ. ರಸ್ತೆ ಅಪಘಾತಗಳ ನಿಯಂತ್ರಣಕ್ಕೆ ಎಲ್ಲರೂ ನಿಯಮ ಪಾಲಿಸಬೇಕು. ಎಸ್ಪಿ ಪುಟ್ಟಮಾದಯ್ಯ. ಬೀದಿ ವ್ಯಾಪಾರಿಗಳ ಸಮಸ್ಯೆ ನಿವಾರಣೆಗೆ ಕೆಪಿಸಿಸಿ ಘಟಕದಿಂದ ಸರ್ಕಾರದ ಗಮನಕ್ಕೆ. ಚನ್ನವೀರ ಕರಣಗಿ. ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಶ್ರೀ ಮುರಳಿ ಕೃಷ್ಣ ಜನ್ಮಾಷ್ಟಮಿ. ಮುಂದಿನ ವರ್ಷ 50ನೇ ವರ್ಷಾಚರಣೆ ಅದ್ದೂರಿ ಆಚರಣೆ. ಲಕ್ಷ್ಮೀಪತಿ ಗಾನದಾಳ. ಸಂಗನಾಳ ಗ್ರಾಮದ ದಲಿತ ಯುವಕನ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಡಿಎಸ್ಎಸ್ ಆಗ್ರಹ. ವಾರ್ಡ್ 31ರಲ್ಲಿ ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟ ನಿವೇಶನ ಒತ್ತುವರಿ ಕ್ರಮಕ್ಕೆ ಆಗ್ರಹಿಸಿ ಪೌರಾಯುಕ್ತರಿಗೆ ದೂರು. ಡಾಕ್ಟರ್ ಎನ್ಎಸ್ ಹರ್ಡಿಕರ್ 49ನೇ ಪುಣ್ಯ ಸ್ಮರಣೆ. ವಾರ್ತೆಗಳ ವಿವರ. ಶ್ರೀಕೃಷ್ಣ ಒಂದು ಧರ್ಮ ಸಮಾಜಕ್ಕೆ ಸೀಮಿತವಲ್ಲ. ಇಡೀ ಪ್ರಪಂಚದ ರಕ್ಷಣೆಗೆ ವಿವಿಧ ಅವತಾರಗಳನ್ನು ಹೊತ್ತು ಭೂಮಿಗೆ ಬಂದ ಭಗವಂತ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಹೇಳಿದರು. ನಗರದ ಕೃಷ್ಣ ಮಂದಿರದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತಿದೆ. ಇಂದು ಶ್ರೀಕೃಷ್ಣನನ್ನು ಒಂದು ಸಮಾಜಕ್ಕೆ ಮಾತ್ರ ಸೀಮಿತಗೊಳಿಸುತ್ತಿದ್ದೇವೆ. ಶ್ರೀಕೃಷ್ಣನು ಇಂದು ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಸಮಾಜಕ್ಕೆ, ಪ್ರಪಂಚಕ್ಕೆ ಮೇಲ್ಪಂಕ್ತಿಯಲ್ಲಿರುವ ದೈವ ಎಂದರು. ಹಲವು ಯುಗ ಸಂದರ್ಭದಲ್ಲಿ ವಿವಿಧ ಅವತಾರ ತಾಳಿ ಅಧರ್ಮದ ವಿರುದ್ಧ ಮೆಟ್ಟಿ ನಿಂತವರು. ಸದಾ ಧರ್ಮದ ರಕ್ಷಣೆಗೆ ಜೊತೆಗೆ ಇಡೀ ಜೀವರಾಶಿಗಳ ರಕ್ಷಣೆ ನಿಂತವರು. ಶ್ರೀಕೃಷ್ಣ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿ ಶಿಷ್ಟರಿಗೆ ರಕ್ಷಣೆ, ದುಷ್ಟರಿಗೆ ಶಿಕ್ಷೆ ನೀಡಿದ ಶ್ರೀಕೃಷ್ಣ ಎಂದು ತಿಳಿಸಿದರು. ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಜಗತ್ತಿನಲ್ಲಿ ಪವಿತ್ರ ದಿನ, ಶ್ರೇಷ್ಠ ದಿನವಾಗಿದೆ. ಜಗತ್ತಿನಲ್ಲಿ ಅಧರ್ಮವಿದ್ದಲ್ಲಿ, ಅನ್ಯಾಯವಿದ್ದಲ್ಲಿ ಮಾನವೀಯತೆ ಮೂಲಕ ರಕ್ಷಣೆ ನೀಡಿದ ಶ್ರೀಕೃಷ್ಣನು ಭೂಮಿಯಲ್ಲಿರುವ ಸಕಲ ಜೀವಿಗಳಿಗೆ ರಕ್ಷಣೆಗೆ ನಿಂತಿದ್ದಾನೆ ಎಂದರು. ಅಧರ್ಮ, ಶೋಷಣೆ, ಅನ್ಯಾಯದ ವಿರುದ್ಧ ಮೆಟ್ಟಿ ನಿಂತವರು. ಶ್ರೀಕೃಷ್ಣ ಅವರನ್ನು ಆರಾಧಿಸುವುದು ನಮ್ಮೆಲ್ಲರ ಹೆಮ್ಮೆ. ಅವರ ವಿಚಾರ, ಆಚಾರ ಮೈಗೂಡಿಸಿಕೊಳ್ಳಬೇಕು. ಶ್ರೀಕೃಷ್ಣ ಬೋಧನೆ ಮಾಡಿದ್ದನ್ನು ನಾವು ಅನುಸರಿಸಬೇಕು ಎಂದು ಹೇಳಿದರು. ದಾಟಿ ಹೋಗ್ತಾನಲ್ಲ, ಅವಾಗ ಯಶೋಧ ಹೋಗಿ ಯಶೋಧ ಮುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಕೂಸು ಮತ್ತೊಂದು ಇಲ್ಲಿ ಇಡ್ತಾನೆ. ಅಂದರೆ ಅಷ್ಟೊತ್ತಿಗೆ ಆ ಭಗವಂತನ ಇಚ್ಛೆ ಇರ್ತದ, ಅಲ್ಲೆಲ್ಲ ಸರ್ಪಯೋಗೆಲ್ಲ ಬಿಚ್ಚು ಹೋಗ್ತವ, ಅಲ್ಲಿ ಇರ್ತಕ್ಕಂಥ ಎಲ್ಲ ದ್ವಾರಪಾಲಕರೆಲ್ಲ ಮೂರ್ಛ ಬಿದ್ದಿರ್ತದ. ಹೀಗಾಗಿ ಭಗವಂತನ ಇಚ್ಛೆ ಇರ್ತದ. ಕೃಷ್ಣ ಅಂದರೆ ಸ್ವತಃ ಭಗವಂತ, ಭಗವಂತನೇ ಜನ್ಮ ತಾಳುವಾಗ ಇವೇ ನೀವು ಪುಟ್ಕೋಶ ಮಾನವರೆಲ್ಲ ಏನು ಮಾಡ್ತಾರೆ ಅಂತ ಸಂದರ್ಭದೊಳಗ ಅವರೆಲ್ಲ ಮುಗಿಸಿರ್ತವಲ್ಲ. ವಾಸುದೇವ ತಗೊಂಡು ಹೋದಾಗ ಅವಾಗ ವಾಸುದೇವ ತಗೊಂಡು ಹೋಗ್ತಾರೆ, ಒಂದು ಕತ್ತಿ ಉದರ್ತದಂತ. ಇದು ಏನು ಅವಾಗ ಕತ್ತಿ ಅದಕ್ಕೆ ಕತ್ತಿ ಕಾಲಿಡಬೇಕು ಅಂತ ನೋಡು. ಅವಾಗ ವಾಸುದೇವ ಕತ್ತಿಗೆ ನಮಸ್ಕಾರ ಮಾಡ್ತಾನೆ. ಅವಾಗ ಗಪ್ಪ ಆಗ್ತದೆ. ಗಪ್ಪ ಆದ್ಮೇಲೆ ಆ ಯಮುನಾ ನದಿ ದಾಟಬೇಕಾದ್ರೆ ಆ ಮನುಷ್ಯನಿಂದ ಸಾಧ್ಯನೇ ಇಲ್ಲ. ಅದು ದಾಟಬೇಕಾದ್ರೆ ಆ ಭಗವಂತನೇ ಸ್ವತಃ ಇವರನ್ನು ವಾಸುದೇವರನ್ನು ನಡೆಸ್ತಾರ. ನೀರಿನ ಮೇಲೆ ಹೋಗ್ತಾರ. ತೊಟ್ಟಿ ಒಳಗೆ ಸಣ್ಣ ಕೂಸು ಇಟ್ಕೊಂಡು ಹೋಗಿ ಆ ಕಡೆ ಯಶೋಧನ ಹತ್ರ ಬಿಟ್ಟು ಆ ಯಶೋಧನ ಅಷ್ಟು
ಅಂದರೆ ಹೆಣ್ಣು ಹಣ್ಣದಿರ್ತಾಳ, ಒಂದು ಸಣ್ಣ ಕೂಸು ನಡೆದಿರ್ತದ, ಅದು ಹೆಣ್ಣು ಕೂಸು ಇರ್ತದ. ಆ ಹೆಣ್ಣು ಕೂಸನ್ನು ತಗೊಂಡು ಬಂದು ಇಲ್ಲಿ ಬಿಟ್ಟರೆ ಇವ ಕಂಸ ಬದಲಿಸ ನೋಡ್ತಾನ. ನೋಡಿ ಆ ಕೂಸನ್ನು ಶಿರಚ್ಛೇದನ ಮಾಡಿದರೆ ಅದರ ಮೇಲೆ ಹೋಗಿ ನಿನ್ನ ಸಂಹಾರ ಮಾಡತಕ್ಕಂಥವನು ಬೇರೆ ಕಡೆ ಬೆಳೀತಾ ಇದ್ದಾನೋ, ನೀನೇನು ಮಾಡ್ತೀನಿ ಅನ್ನುವಂತ ಆಕಾಶವಾಣಿ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಯಾದವ ಸಂಘದ ಅಧ್ಯಕ್ಷ ಹನುಮಂತಪ್ಪ, ದಾಸಪ್ಪ ಯಾದವ್, ರಮೇಶ್, ಜಿ ಹನುಮಂತಪ್ಪ, ಪಾಗುಂಟಪ್ಪ, ನಾಗೇಶ್ ಕಾಮರೆಡ್ಡಿ, ಚಿನ್ನಾರೆಡ್ಡಿ, ತಿಮ್ಮಪ್ಪ ನಾಡಗೌಡ, ಹರೀಶ್ ನಾಡಗೌಡ ಸೇರಿದಂತೆ ಅನೇಕರಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಶ್ರೀಕೃಷ್ಣ ಜಯಂತ್ಯೋತ್ಸವ ರಥಯಾತ್ರೆಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಗರದ ಗೀತಾ ಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಹಾಗೂ ಜಿಲ್ಲಾ ಯಾದವ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಹಮ್ಮಿಕೊಂಡ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಶ್ರೀಕೃಷ್ಣ ದೇವಸ್ಥಾನದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಮಕ್ಕಳು ಕೃಷ್ಣ ರಾಧೆಯ ವೇಷ ಧರಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಜಯಣ್ಣ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ, ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಕಾಂಗ್ರೆಸ್ ಮುಖಂಡ ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ರಮೇಶ್ ಯಾದವ್, ಯಾದವ ಸಮಾಜದ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಯಾದವ್, ಶಿವಕುಮಾರ್ ಯಾದವ್ ಸೇರಿದಂತೆ ಸಮಾಜದ ನೂರಾರು ಜನರು ಭಾಗವಹಿಸಿದ್ರು. ರಸ್ತೆ ಅಪಘಾತಗಳು ನಿಯಂತ್ರಣಕ್ಕೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರು ಹೇಳಿದರು. ಅವರಿಂದು ಸದರ್ ಬಜಾರ್ ಠಾಣೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ರಸ್ತೆ ಸಂಚಾರ ಜಾಗೃತಿ ಮತ್ತು ಮೋಟಾರ್ ವಾಹನ ಕಾಯ್ದೆ 1988ರ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜನಸಂಖ್ಯೆ ಹೆಚ್ಚಳವಾದಂತೆ ವಾಹನಗಳ ಸಂಖ್ಯೆ ಹೆಚ್ಚಳವಾಗುತ್ತಿವೆ. ವಯೋಸಹಜ ಸಾವಿಗಿಂತ ದುಪ್ಪಟ್ಟು ಜನರು ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ವಾಹನ ಚಾಲನೆ ಸುರಕ್ಷತೆ ಪಾಲಿಸಬೇಕು. ನಿಯಮ ಪಾಲನೆ ಎಲ್ಲರ ಕರ್ತವ್ಯವಾಗಬೇಕಿದೆ. ಸಾರಿಗೆ ಮತ್ತು ಪೊಲೀಸರ ದಂಡ ಹಾಕುವುದರಿಂದ ಮಾತ್ರ ರಸ್ತೆ ಅಪಘಾತ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಪ್ರತಿಯೊಬ್ಬ ವಾಹನ ಸವಾರರು ಸಹ ನಿಯಮ ಪಾಲನೆಯನ್ನು ರೂಢಿಸಿಕೊಳ್ಳಬೇಕಿದೆ. ಆಟೋ ಚಾಲಕರು, ವಾಹನ ಚಾಲಕರು ನಿಯಮ ಪಾಲಿಸುವ ಮೂಲಕ ಪ್ರಾಣಹಾನಿಯನ್ನು ನಿಯಂತ್ರಿಸಬೇಕಿದೆ. ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳುವುದರಿಂದ ಕುಟುಂಬಕ್ಕೆ ಮಾತ್ರವಲ್ಲ ದೇಶಕ್ಕೂ ಸಮಸ್ಯೆಯಾಗುತ್ತದೆ.
ನಿರ್ಲಕ್ಷ್ಯ ಚಾಲನೆಯನ್ನು ತಡೆಯುವುದರಿಂದ ಮಾತ್ರ ಅಪಘಾತ ನಿಯಂತ್ರಣ ಸಾಧ್ಯವಿದೆ. ಮಕ್ಕಳು ರಸ್ತೆ ಅಪಘಾತಗಳ ಕುರಿತು ಪಾಲಕರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವಾಗಬೇಕು ಎಂದರು. ಸರ್ ಒಂದು ನಿಮಿಷ. ಒಂದು ಜಾಗೃತಿ, ಎಚ್ಚರಿಕೆ ಅಥವಾ ಅವೇರ್ನೆಸ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ನಮ್ಮ ಉದ್ದೇಶ, ಈ ಕಾರ್ಯಕ್ರಮ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಒಂದು ಚಿತ್ರ ನಮಗೆ 100 ಕತೆ ಇರುತ್ತೆ. ಈಗ ನಾವು 1 ಗಂಟೆ ಮಾತಾಡೋದು ಒಂದೇ, ಒಂದು ಚಿತ್ರ ನೋಡೋದು ಒಂದೇ. ನೋಡಿ, ಇಲ್ಲೊಂದು ಮೋಸ್ಟ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಎಲ್ಲ ಚಿತ್ರಗಳು ನೋಡ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಈ ಕಾರ್ಯಕ್ರಮ ಮುಗಿದ್ಲೇ ಒಬ್ಬೊಬ್ಬರಾಗಿ ಲೈನು, ಒಬ್ಬರು ಇಬ್ಬರು 2-3 ಲೈನ್ ಮಾಡಿ ಕಂಪ್ಲೀಟ್ ಒಂದು 12-15 ಪಿಕ್ಚರ್ಸ್ ಇರ್ಬೋದು. ಪ್ರತಿಯೊಂದು ಗಮನಿಸಿ ಏನಾಗುತ್ತೆ, ಮುಂದೊಂದು ದಿನ ಇದ್ರ ದುಷ್ಪರಿಣಾಮ ಏನು ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ. ಈ ಶಾಲಾ ಅಥವಾ ಈ ವಿದ್ಯಾಭ್ಯಾಸ ಅವಧಿನಲ್ಲಿ ನಮ್ಮ ದೇಶ ರಸ್ತೆಗಳು, ನಮ್ಮ ದೇಶ ತುಂಬ ಪುರಾತನವಾದ ದೇಶ. ಮೊದಲು ಇಲ್ಲಿ ಕಾಲ್ನಡಿಗೆ ದಾರಿಗಳಿದ್ವು. ಈ ಕಾಲ್ನಡಿಗೆ ದಾರಿಗಳು ಕಾಲಾನಂತರ ಈ ಬಂಡಿ ಹಾದಿಗಳು, ಅಂದರೆ ಎತ್ತಿನ ಗಾಡಿಗಳು ಮತ್ತು ಕುದುರೆ ಗಾಡಿಗಳು ಹೋಗ್ಲಿಕ್ಕೆ ವ್ಯವಸ್ಥೆ ಆಯಿತು. ಮತ್ತು ಯಾವಾಗ ಮೋಟ್ರ್ ವೆಹಿಕಲ್ಗಳು ಭಾರತಕ್ಕೆ ಪ್ರವೇಶ ಮಾಡಿದ್ವು, ಆವಾಗ ಅದೇ ರಸ್ತೆನ ಮೋಟ್ರ್ ವೆಹಿಕಲ್ ರಸ್ತೆಗಳಾಗಿ ಬದಲಾಯಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮ ರಸ್ತೆಗಳು 1 ಕಿಲೋಮೀಟ್ರಲ್ಲೇ ಕರ್ವ್ಸ್ ಜಾಸ್ತಿ, ರಸ್ತೆ ವಕ್ರವಾಗಿರ್ತದೆ. ಆದರೆ ಈ ಅಮೇರಿಕನ್ ರಸ್ತೆ ತುಂಬ ನೀವು ಕಿಲೋಮೀಟರ್ ಗಟ್ಟಲೆ ಅದೇ ನೀಳವಾಗಿರ್ತದೆ. ಇಂಥ ಭೂಪ್ರದೇಶದಲ್ಲಿ ನಾವಿದ್ದೀವಿ. ಮತ್ತು ನಮ್ಮಲ್ಲಿ ಜನಸಂಖ್ಯೆನೂ ಕೂಡ ಅತಿಯಾಗಿದೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಮಾತನಾಡಿ, ರಸ್ತೆ ಅಪಘಾತ ನಿಯಂತ್ರಣಕ್ಕೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಇಲಾಖೆ ನಡೆಸುತ್ತಾ ಬಂದಿದೆ. ದೇಶದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗುತ್ತಿರುವುದು ಕಳವಳಕಾರಿ. ವಾಹನ ಚಾಲಕರು ಚಾಲನಾ ಪರವಾನಿಗೆ, ವಿಮೆ, ಹೆಲ್ಮೆಟ್ ಬಳಸುವುದನ್ನು ರೂಢಿಸಿಕೊಳ್ಳಬೇಕು. 30% ಪ್ರಕರಣಗಳಲ್ಲಿ ಸಮರ್ಪಕ ದಾಖಲೆಗಳಿಲ್ಲದೆ ಇರುವುದರಿಂದ ಪರಿಹಾರದಿಂದಲೂ ವಂಚಿತರಾಗುತ್ತಿದ್ದಾರೆ. ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಸಮಿತಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲಾಗುತ್ತದೆ. ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ಒದಗಿಸುವ ಅವಕಾಶವಿದೆ. ಆದರೆ ಬಹುತೇಕರಿಗೆ ಮಾಹಿತಿ ಕೊರತೆ ಇದೆ. ಮಕ್ಕಳು ಪಾಲಕರಿಗೆ ವಾಹನ ಚಾಲನೆ ಎಚ್ಚರಿಕೆ ಮನವರಿಕೆ ಮಾಡಿಕೊಡುವ ಮೂಲಕ ರಸ್ತೆ ಅಪಘಾತಗಳ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದರು. ಮೊದಲು ನಾವು ಕರೆದಿರೋ ಉದ್ದೇಶ ಬಿಟ್ಬಿಡ್ತಾರೆ. ಅವ್ರು ಹೇಳೋದು ಟ್ರಾಫಿಕ್ ಸರಿಯಿಲ್ಲ, ರಾಯಚೂರು ಟ್ರಾಫಿಕ್ ಸರಿಯಿಲ್ಲ ಅಂತ. ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳಿದ್ದಾವೆ, ಹಂಗಾಗಿ ವೆಹಿಕಲ್ ಕೂಡ ಪ್ರತಿ ವರ್ಷ ಇನ್ನು ಹೆಚ್ಚಾಗ್ತದೆ. ಅದೇ ರಸ್ತೆ ಇರುತ್ತೆ, ಅದೇ ಜಾಗ ಇರ್ತವೆ, ಅದೇ ಪಾರ್ಕಿಂಗ್ ಪ್ಲೇಸ್ ಇರುತ್ತೆ. ಬಟ್ ವಾಹನಗಳು ಮಾತ್ರ ರಿಜಿಸ್ಟ್ರೇಷನ್ ಆಗೋ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಮ್ಮ ಜನಸಂಖ್ಯೆ ಬೆಳೆದಂಗೆಲ್ಲ ಪ್ರತಿಯೊಬ್ಬರು ಮನೇಲಿ 4 ಗಾಡಿ ಇರ್ತವೆ. ಮನೇಲಿ ಎಲ್ಲ ಮಕ್ಕಳು 3-4 ಜನ ಅಂದರೆ ಎಲ್ಲರಿಗೂ 2 ವೀಲರು, ಮತ್ತು ತಂದೆ ಒಂದು 4 ವೀಲರು. ಹಾಗಾಗಿ ಯಾರು ಕೂಡ ಏನು ಸಾರ್ವಜನಿಕ ಸಾರಿಗೆನ ಜಾಸ್ತಿ ಬಳಸ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಆಟೋಗಳು, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ದು ಇದ್ರೂ ಕೂಡ ನಾವು ಈ ಥರದ 2 ವೀಲರ್ದು 4 ವೀಲರ್ ಎಲ್ಲ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಾ ಇರೋದ್ರಿಂದ ನಮಗೆ ಟ್ರಾಫಿಕ್ ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬೇಕಂದ್ರೆ, ಮೊದಲು ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ನಾವು RTO ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಾವು ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಅದರಲ್ಲಿ ನೀವು ತೊಗೊಂಡ್ರೆ 30% ಕೂಡ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಯಾಕೆಂದರೆ ಹೆಲ್ಮೆಟ್ ಹಾಕಿರೋದಿಲ್ಲ, ಒಂದು ಅಂದರೆ ರೂಲ್ಸ್ ಫಾಲೋ ಮಾಡಲ್ಲ, ಒಂದು ಅದ್ರ ಜೊತೆಗೆ ಇನ್ಸೂರೆನ್ಸ್ ಇರಲ್ಲ, RC ಬುಕ್ ಇರಲ್ಲ, ಯಾವುದಾದ್ರೂ ಗಾಡಿ. ಈಗ ನಗರಗಳಲ್ಲಾದ್ರೂ ಇನ್ನೂ ಪರವಾಗಿಲ್ಲ, ಹಳ್ಳಿಗಳಲ್ಲಿ ಹೋದರೆ ಒಂದು ಗಾಡಿಗೂ ಕೂಡ ಸರಿಯಾಗಿ ಫಿಟ್ನೆಸ್ ಇರೋದಿಲ್ಲ. ಹಾಗಾಗಿ ಈ ಬಗ್ಗೆ ನಾವು ರಸ್ತೆ ಸುರಕ್ಷತೆ ಬಗ್ಗೆ, ಅದರ ಕಾನೂನು ಬಗ್ಗೆ ಹೇಳೋದ್ರ ಜೊತೆಗೆ ಯಾರ್ಯಾರು ವಾಹನ ಮಾಲೀಕರಿದ್ದಾರೆ ಅದನ್ನು ಸರಿಯಾದ ನಿಟ್ಟಿನಲ್ಲಿ ಆ ಡಾಕ್ಯುಮೆಂಟ್ ಇಟ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ.
ಮತ್ತೆ ಸಾಕಷ್ಟು ಸರ್ಕಾರದಿಂದ ಸಾಕಷ್ಟು ಇದಕ್ಕೆ ಹಿಟ್ ಅಂಡ್ ರನ್ ಕೇಸಲ್ಲಿ DC ಅವರಿಗೆ ಅಧಿಕಾರ ಇದೆ. ಅಂದ್ರೆ ಅವರಿಗೆ ಮುಂದೆನೆ ಬರ್ತಾ ಅವ್ರಿಗೆ ಏನಂತಂದ್ರೆ ಡಾಕ್ಯುಮೆಂಟ್ಸ್ ಬೇಕು. ಯಾಕಂದ್ರೆ ಸರ್ಕಾರದಿಂದ ₹1 ಹಣ ತಗೋಬೇಕಂದ್ರೆ ನಾವು ಅದು ಪೋಲ್ ಆಗಬಾರ್ದು, ಸರಿಯಾದ ನಿಜವಾದ ಫಲಾನುಭವಿ ತಲುಪಬೇಕಂತಂದ್ರೆ ನಾವು ಅದನ್ನೆಲ್ಲ ನಾವು ಸಂಬಂಧಪಟ್ಟ ಪತ್ರಗಳನ್ನ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ತಗೊಂಡು ಅವ್ರಿಗೆ ಕೊಡಬೇಕಾಗುತ್ತೆ. 8 ತಿಂಗಳಿಂದ ಪ್ರಯತ್ನ ಪಡ್ತಿದ್ವಿ, ಸರಿಯಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ನಮಗೆ. ನಾವೇ ಒಂದು 10 ಜನದ್ದು ನಾವೇ ಕೂತ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಹಮೀದ್ ಅಂತಿದ್ರು ನಮ್ಮಲ್ಲಿ ಸದರ ಬಜಾರ್, ಅವ್ರಿಗೆ ಕೆಲಸ ಕೊಟ್ಟು ನಾನು DC ಆಫೀಸ್ಗೆ ಕೊಡಿಸಿದೀವಿ. ಹಾಗಾಗಿ ಸಾರ್ವಜನಿಕರಿಗೆ ಸಾಕಷ್ಟು ಜನ ಸೇರಿದ್ರಿ. ನಾವು ಆಟೋ ಡ್ರೈವರ್ಸ್ ಇದ್ರಿ, ಮಾಲೀಕರಿದ್ರಿ, ಸಾರ್ವಜನಿಕರಿದ್ರಿ, ಮತ್ತೆ ಮಕ್ಕಳಿದ್ರಿ. ಕೀ ತಗೊಂಡ್ಮೇಲೆ ಹೆಲ್ಮೆಟ್ ಕಡ್ಡಾಯವಾಗಿ ತಗೊಂಡು ಹೋಗಿ ಅಂತ ಹೇಳ್ಬೇಕು. ಹೇಳ್ತೀರಲ್ಲ ಮಕ್ಕಳು? ಗಾಡಿದು ಇನ್ಸೂರೆನ್ಸ್ ಇದೆಯಾ ಅಂತ ನೀವು ಕೇಳಬೇಕು ತಂದೆಗೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಯ್ತಾರೆ ಕಟ್ಟಿ ಅಂತ ಹೇಳ್ಬೇಕು. ತುಂಬಾ ಅದೇನು 10,000 ಅಲ್ಲ 20,000 ಆಗೋದಿಲ್ಲ, ಬರೀ 1,000ದಲ್ಲಿ ಮುಗ್ದೋಗುತ್ತೆ. ಹಾಗಾಗಿ ಪ್ರಾಣ ಬಹಳ ಮುಖ್ಯವಾದದ್ದು. ಎಲ್ಲರೂ ಕೂಡ ಪೋಷಕರು, ಎಷ್ಟೋ ಜನ ನಾವು ನೋಡ್ತೀವಿ ಗ್ರಾಮೀಣ ಪ್ರದೇಶ ಮಕ್ಕಳ ಇದರಲ್ಲಿ ತಂದೆ ಮೋಟಾರ್ ಸೈಕಲ್ ಆಕ್ಸಿಡೆಂಟ್ ಆಗಿರುತ್ತೆ, ತಂದೆಯಲ್ಲಿ ರಸ್ತೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಾನೆ. ಆ ಬ್ಯಾಗ್ ಎಲ್ಲ ನೋಡಿದ್ರೆ ಚಾಕ್ಲೇಟ್ಸ್ ಇರ್ತವೆ, ಮಕ್ಕಳಿಗೇನೆ ತಿಂಡಿ ತಗೊಂಡು ಹೋಗ್ತಿರ್ತಾರೆ. ಏನೋ ಈ ತರದೆಲ್ಲ ನೋಡಿದಾಗ ವೇದಿಕೆಯಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ, ಸದರ್ ಬಜಾರ್ ಠಾಣೆ PI ಉಮೇಶ್ ಕಾಂಬ್ಳೆ, ನಾಗರಾಜ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ವಿವಿಧ ಶಾಲಾ ಮಕ್ಕಳು, ಆಟೋ ಚಾಲಕರು, ಸಾರ್ವಜನಿಕರು ಭಾಗವಹಿಸಿದ್ರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವ ಬೀದಿ ವ್ಯಾಪಾರಿಗಳು ಅನುಸರಿಸುತ್ತಿರುವ ಸಮಸ್ಯೆ ಮತ್ತು ಸವಾಲುಗಳನ್ನು ಪರಿಹರಿಸಲು ಕೆಪಿಸಿಸಿ ಬೀದಿ ವ್ಯಾಪಾರಿಗಳ ಘಟಕದಿಂದ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ. ಕೆಪಿಸಿಸಿ ಬೀದಿ ವ್ಯಾಪಾರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚನ್ನವೀರ ಕಣಗಿರಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರ ಸ್ಥಳೀಯ ಸಂಸ್ಥೆಗಳು ಬೀದಿ ವ್ಯಾಪಾರಿಗಳನ್ನು ಗುರುತಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡುತ್ತಿಲ್ಲ. ಅನೇಕ ಕಡೆಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ಪರ್ಯಾಯ ವ್ಯವಸ್ಥೆ ಮಾಡದೆ ತೆರವುಗೊಳಿಸಿ ಬೀದಿ ವ್ಯಾಪಾರಿಗಳನ್ನು ಬೀದಿಗೆ ತರುವ ಕೆಲಸ ನಡೆಯುತ್ತಿದೆ. ಸಾಲ ನೆರವು ನೀಡುವ ಯೋಜನೆಯಡಿ ಅರ್ಹರನ್ನು ಗುರುತಿಸದೆ ಬೇರೆಯವರಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿರುವ ದೂರುಗಳಿವೆ. ರಾಯಚೂರು ನಗರಸಭೆಯಿಂದ ಇತ್ತೀಚೆಗೆ ರೈಲ್ವೆ ಸ್ಟೇಷನ್ನಿಂದ ಬಸವೇಶ್ವರ ವೃತ್ತದವರೆಗೆ ಬೀದಿ ವ್ಯಾಪಾರಗಳನ್ನು ತೆರವುಗೊಳಿಸಲಾಗಿದೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದು ನಗರಸಭೆ ಜವಾಬ್ದಾರಿ. ಈ ಕುರಿತಾಗಿ ಉಸ್ತುವಾರಿ ಸಚಿವರ ಗಮನ ಸೆಳೆಯಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳಿಂದ ಪರವಾನಗಿ ನೀಡುವುದು ಸೇರಿದಂತೆ ಬೀದಿ ವ್ಯಾಪಾರಿಗಳನ್ನು ಸಂಘಟಿಸಿ ಸರ್ಕಾರ ಯೋಜನೆ ತಲುಪಿಸುವ ಪ್ರಯತ್ನ ಜಿಲ್ಲಾ ಮತ್ತು ತಾಲೂಕು ಘಟಕಗಳಿಂದ ನಿರ್ವಹಿಸಲಾಗುತ್ತಿದೆ ಎಂದರು. ಜಿಲ್ಲಾಧ್ಯಕ್ಷ ಎ ಸುಮಿತ್ರ ಮಾತನಾಡಿ, ನಗರದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದೆ ಹೋಗಿದೆ. ಅನಧಿಕೃತ ಹೆಸರಿನಲ್ಲಿ ತೆರವುಗೊಳಿಸಲಾಗುತ್ತಿದೆ. ಪರ್ಯಾಯ ವ್ಯವಸ್ಥೆ ನಗರಸಭೆ ಮಾಡುತ್ತಿಲ್ಲ. 1,650 ಜನರನ್ನು ಮಾತ್ರ ಗುರುತಿಸಲಾಗಿದೆ. ವ್ಯಾಪಾರ ಮಾಡದವರಿಗೆ ಗುರುತಿನ ಚೀಟಿ ನೀಡಿ ಅರ್ಹರನ್ನು ನಿರ್ಲಕ್ಷಿಸಲಾಗುತ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆಗಾಗ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರು ಸೇರಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಬೀದಿ ವ್ಯಾಪಾರಗಳಿಗೆ ಮಳಿಗೆ ವ್ಯವಸ್ಥೆ ಮಾಡುವ ಮುಖಾಂತರ ಮತ್ತೆ ಅವರಿಗೆ ವಿಶೇಷವಾದಂತಹ ಸರ್ಕಾರಕ್ಕೆ ಬರುವಂತಹ ಸೌಲಭ್ಯವು ಕೂಡ ಆ ಒಂದು ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಒದಗಿಸಬೇಕೆಂದು ಹೇಳ್ತಾ ಇದ್ದೀವಿ. ನಾವು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಕೂಡ ನಾವು ರಾಜ್ಯದಿಂದ ಆಗಮಿಸಿದ್ದೀವಿ. ನಮ್ಮ ರಾಜ್ಯ ಭಾಗದಿಂದ ಮತ್ತು ಜಿಲ್ಲಾ ಭಾಗದಿಂದ ಮತ್ತೊಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೀದಿ ವ್ಯಾಪಾರಿಗಳ ಒಂದು ಪ್ರತ್ಯೇಕವಾಗಿ ಒಂದು ಮನವಿ ಮಾಡೋದ್ರ ಮುಖಾಂತರ ಅವರಿಗೆ ಅನುಮತಿ ಕೊಡಬೇಕು. ಮತ್ತೆ ಇಲ್ಲಿ ವಿಶೇಷವಾಗಿ ಈ ಒಂದು ದೃಷ್ಟಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ಬಹಳಷ್ಟು ಸೌಲಭ್ಯ ತಗೋದಿಲ್ಲ. ಕಾರಣ ಏನಂತಂದ್ರೆ ಇಲ್ಲಿ ನಗರಸಭೆ ಇರ್ಬೋದು, ಇನ್ನಿತರ ಆ ಬೀದಿ ವ್ಯಾಪಾರಿಗಳಿಗೆ ಸರಿಯಾದ ಒಂದು ಲೈಸೆನ್ಸ್ ಸಿಕ್ಕಿಲ್ಲ. ಲೈಸೆನ್ಸ್ ಸಿಗೋದ್ರ ಕಾರಣಕ್ಕಾಗಿ ಸರ್ಕಾರದಿಂದ ಸೌಲಭ್ಯಗಳು ಯಾರು ಬೀದಿ ವ್ಯಾಪಾರ ತಗೋತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ವ್ಯಾಪಾರಿಗಳಿಗೆ ಒಂದು ಸರ್ಕಾರದ ಸೌಲಭ್ಯವನ್ನು ನಾವು ಕಳಿಸಬೇಕಾಗಿದೆ. ಆದ್ದರಿಂದ ತಮ್ಮ ಸಹಕಾರದಲ್ಲಿ ಜೊತೆಗೆ ಇಲ್ಲಿನ ಅಧಿಕಾರಿಗಳು ಕೂಡ ಸಹಕಾರ ಮಾಡಿದರೆ ವ್ಯಾಪಾರಿಗಳಿಗೆ ಒಂದು ಅನುಕೂಲ ಆಗುತ್ತೆ. ತಮ್ಮೆಲ್ಲರ ಸಹಕಾರ ಬಹಳ ಅತ್ಯವಶ್ಯಕ. ಆದ್ದರಿಂದ ತಾಲೂಕು ಬೀದಿ ವ್ಯಾಪಾರಿಗೆ 10,000 ಸಾಲ ನೀಡುವುದರಿಂದ ಹಣದಲ್ಲಿ ಏನೂ ಮಾಡಲು ಆಗುವುದಿಲ್ಲ.
ನಗರದ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ 49ನೇ ವರ್ಷ ಶ್ರೀ ಮುರಳಿ ಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು. ಕಳೆದ 3 ದಿನಗಳಿಂದ ಪ್ರಾರಂಭವಾಗಿರುವ ವಿವಿಧ ಪೂಜೆ, ಅಲಂಕಾರ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಇಂದು ಶ್ರೀ ಮುರಳಿ ಜನ್ಮಾಷ್ಟಮಿ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಅಂಗವಾಗಿ ಮಾತನಾಡಿದ ಮಹಿಳಾ ಮಂಡಳಿ ಅಧ್ಯಕ್ಷೆ, ಕಳೆದ 49 ವರ್ಷಗಳಿಂದ ಶ್ರೀ ಮುರಳಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಆಚರಿಸಲಾಗುತ್ತದೆ. ಆಗಸ್ಟ್ 24ರಿಂದ 26ರವರೆಗೆ ವಿಶೇಷ ಪೂಜೆ, ಅಲಂಕಾರ ನಡೆದಿವೆ. ನಾಳೆ ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ, ದಾಂಡಿಯಾ ನೃತ್ಯ, ಗಡಿಗೆ ಒಡೆಯುವ ಸ್ಪರ್ಧೆಗಳು ನಡೆಸಲಾಗುತ್ತದೆ. ಕಲ್ಯಾಣೋತ್ಸವವು ನಡೆಸಲಾಗುತ್ತಿದೆ ಎಂದರು. ಆರ್ಯವೈಶ್ಯ ಗೀತಾ ಮಂದಿರದ ಅಧ್ಯಕ್ಷ ಲಕ್ಷ್ಮೀಪತಿ ಗಾಣದಾಳ ಮಾತನಾಡಿ, ಕಳೆದ 49 ವರ್ಷಗಳಿಂದ ಗೀತಾ ಮಂದಿರದಲ್ಲಿ ಮುರಳಿ ಕೃಷ್ಣಾಷ್ಟಮಿ ಆಚರಿಸಿಕೊಂಡು ಬರಲಾಗಿದೆ. ಮುಂದಿನ ವರ್ಷ 50ನೇ ವರ್ಷಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಆರ್ಯವೈಶ್ಯ ಸಮಾಜದ ಎಲ್ಲಾ ಜನರು ಭಾಗವಹಿಸುವಂತೆ ಕಾರ್ಯಕ್ರಮ ರೂಪಿಸಲಾಗುತ್ತದೆ. ಅಲ್ಲಿಂದ ಅಕ್ಷತಾ ಹಾಕಿ ನಮಸ್ಕಾರ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಗೀತಾ ಮಂದಿರ ಆರ್ಯವೈಶ್ಯ ಗೀತಾ ಮಂದಿರದ 49ನೇ ವರ್ಷ ಈ ವರ್ಷ. ಇವತ್ತು ಬೆಳಗಿನಿಂದ ಎಲ್ಲ ಸೇವೆಗಳು, ಬೆಳಗ್ಗೆ 5 ಗಂಟೆಯಿಂದ ಸೇವಾ ಮತ್ತು ರಾತ್ರಿ ತೊಟ್ಲ ಪೂಜೆ, ನಾಳೆ ಬೆಳಗ್ಗೆ ಗಡಿಗೆ ಒಡೆಯ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ನಾಳೆ ಬೆಳಿಗ್ಗೆ ರುಕ್ಮಿಣಿ ಕಲ್ಯಾಣ ಮತ್ತು ಮಧ್ಯಾಹ್ನ ಊಟ ಪ್ರಸಾದ ಇರ್ತದೆ. ಮಕ್ಕಳಿಗೆ ಶ್ರೀಕೃಷ್ಣ ವೇಷ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು 24 ತಾರೀಕಿನಿಂದ ಇಲ್ಲಿ ನೆರವೇರಿಸ್ತಾ ಬಂದಿದೆ. ನಾಳೆ ಕೊನೆಯ ಘಟ್ಟ. ಈ ವರ್ಷ 49ನೇ ವರ್ಷ ನಾವು ಪ್ರತಿಷ್ಠಾಪನೆ ಮಾಡಿದ್ದು. ಮುಂದಿನ ವರ್ಷ ಗೋಲ್ಡನ್ ಜುಬ್ಲಿ 50 ವರ್ಷ ಮಾಡಬೇಕಂತ ಮಾಡ್ತೀವಿ. ಅತಿ ವಿಜೃಂಭಣೆಯಿಂದ. ಇಂಥ ಅಂದರೆ ನಮ್ಮ ಒಂದು ವೈಶ್ಯ ಸಮಾಜದಲ್ಲಿ ಇರೋದು ಎರಡೇ, ಒಂದು ನಗರೇಶ್ವರ ಗುಡಿ, ಒಂದು ಗೀತಾ ಮಂದಿರ. ಅಂದರೆ ನಮ್ಮ ಸಮಾಜ 20,000 ಜನಸಂಖ್ಯೆ ಮೇಲ್ಪಟ್ಟಿದ್ರು ಕೂಡ ನಮ್ಮ ಸಮಾಜದಲ್ಲಿ ಎರಡೇ ಗುಡಿಗಳು, ಒಂದು ಗೀತಾ ಮಂದಿರ, ಒಂದು ನಗರೇಶ್ವರ ಗುಡಿ. ಅದೇ ರೀತಿ ನಾವು ಯಾವಾಗೂ ವಾಸವಿ ಜಯಂತಿ ಮಾಡ್ತೀವಿ. ಈಗ 50ನೇ ವರ್ಷದ ಶ್ರೀಕೃಷ್ಣ ಜಯಂತಿ ಮುಂದಿನ ವರ್ಷ ಇರೋದರಿಂದ ನಮ್ಮ ಒಂದು ಸಮಾಜನೇ ಇಲ್ಲಿ ಇರಬೇಕು ಅಂತ ಒಂದು ಆಸೆಯಿಂದ ಒಟ್ಟು ದೊಡ್ಡ ಒಂದು ಪ್ರೋಗ್ರಾಮ್ 3 ದಿವಸ ಪ್ರೋಗ್ರಾಮ್ ಮಾಡಿ ಮುಂದಿನ ವರ್ಷ ಸ್ವಲ್ಪ ಇಲ್ಲಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಇದೆ. ಒಂದು ಲಿಫ್ಟ್ ಇದೆ. ಕೆಲವು ಬಹಳ ಇಲ್ಲಿ ಯಾಕಂದರೆ ಮೇಲೆ ಹೋಗಲಿಕ್ಕೆ ಕಾಲು ಬ್ಯಾನ್ ಇದ್ದು ಹೆಣ್ಮಕ್ಳಿಗೆ ವಯಸ್ಸಾದವರಿಗೆ ಭಾಳ ತೊಂದರೆ ಆಗ್ತಿದೆ. ಅದಕ್ಕಾಗಿ ಲಿಫ್ಟೂ ಕೊಟ್ಟಂಥ ದಾನಿಗಳು ಕೂಡ ಕೊಟ್ಟಿದ್ದಾರೆ ನಮ್ಮ ಮಂಚ್ಕೊಂಡು ನರಸಿಂಹಲು ಅವರು. ಅದೇ ಮುಂದಿನ ವರ್ಷ 50ನೇ ವರ್ಷ ಇವೆಲ್ಲ ಡೆವಲಪ್ಮೆಂಟ್ ಕಾರ್ಯಕ್ರಮ ಮಾಡಿ ಅತಿ ವಿಜೃಂಭಣೆಯಿಂದ 50ನೇ ವರ್ಷ ನೆರವೇರಿಸಬೇಕಂತೇಳಿ ಇವರೆಲ್ಲರೂ ನಮ್ಮ ಸಮಾಜ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ಇಲ್ಲಿರುವಂಥ ರಾಯಚೂರವರೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತೇಳಿ ನಾನು ಇಲ್ಲಿ 2 ಮಾತು. ನನ್ನ ಹೆಸರು ಈ ಆರ್ಯವೈಶ್ಯ ಗೀತಾ ಮಂದಿರದ ಅಧ್ಯಕ್ಷ ಗಾಣದಾಳ್ ಲಕ್ಷ್ಮೀಪತಿ. ಸಮಾಜದ ಬಾಂಧವರು ಸಹಕಾರದಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಬಿ ಗೋವಿಂದ, ಚಿತ್ರಲ ರಮೇಶ, ಈರಣ್ಣ ಮುದ್ಗಲ್, ಕೆ ಭೀಮಾಶಂಕರ, ಭೂಪಾಲ ಸಂದೀಪ, ದೇವನಪಲ್ಲಿ ಶ್ರೀನಿವಾಸ, ಕೆಸಿ ವೀರೇಶ, ಕೆಇ ವೀರಪ್ರಕಾಶ್, ಚಾಗಿ ಶ್ರೀಧರ, ಮಂಚಾಲ ಕಿರಣ್, ಕೂರ ಶೋಭಾ ವೆಂಕಟೇಶ, ಎಂಆರ್ ದತ್ತಾತ್ರೇಯ, ವಿಜ್ಞಾನ ವೆಂಕಟೇಶ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು, ಭಕ್ತರು, ಮಹಿಳಾ ಮಂಡಳಿ ಪದಾಧಿಕಾರಿಗಳು, ಮಹಿಳೆಯರು, ಭಕ್ತರು ಭಾಗಿಯಾಗಿದ್ದರು. ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ದಲಿತ ಯುವಕನನ್ನು ಕೊಲೆ ಮಾಡಿದ ಆರೋಪಿ ಮುದುಕಪ್ಪನಿಗೆ ಕಠಿಣ ಶಿಕ್ಷೆ ನೀಡಿ ಮೃತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತರೂ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ.
ಇದಕ್ಕೆ ಸಾಕ್ಷಿ ಎಂಬಂತೆ ಅನೇಕ ಕಡೆಯಲ್ಲಿ ದಲಿತರ ಮೇಲೆ ದಾಳಿ, ದಬ್ಬಾಳಿಕೆ, ಶೋಷಣೆ ಪ್ರಕರಣಗಳು ನಡೆಯುತ್ತಿವೆ. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ದಲಿತ ಯುವಕ ಯಮನೂರ ಸ್ವಾಮಿ ಬಂಡೇಹಳ್ಳಿ ಇವರು ಹೇರ್ ಕಟಿಂಗ್ ಮಾಡಿಸಲು ಹೋದಾಗ ಕ್ಷೌರಿಕ ಅಂಗಡಿ ಮಾಲೀಕ ಮುದುಕಪ್ಪ ಹಡಪದ ಇವರು ಹೇರ್ ಕಟಿಂಗ್ ಮಾಡುವುದಿಲ್ಲವೆಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಗಳ ಮಾಡಿದ ನಂತರ ಕತ್ತರಿಯಿಂದ ತಿವಿದು ಕೊಲೆ ಮಾಡಿದ್ದಾನೆ ಎಂದು ದೂರಿದರು. ಈ ಕುರಿತು ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು. ಜನರಿಗೆ ಜಾತಿ ತಾರತಮ್ಯ ಹೋಗಲಾಡಿಸಲು ಜಾಗೃತಿ ಮೂಡಿಸಲು ಸಭೆ ನಡೆಸಬೇಕು. ಮೃತರ ಕುಟುಂಬಕ್ಕೆ 5 ಎಕರೆ ಜಮೀನು, ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನಾಂಗದವರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ. ಕೊಲೆಯಾದ ವ್ಯಕ್ತಿ ಕುಟುಂಬಕ್ಕೆ ರಕ್ಷಣೆಗೆ ನಿಂತು ನ್ಯಾಯ ಒದಗಿಸಿ ಪರಿಹಾರ ನೀಡಲು ಮನವಿ ಮಾಡಿದ್ರು. ಮಾನ್ಯ ಬೆಂಗಳೂರು ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ವಿಷಯ ಎಂಬ ಕಾರಣಕ್ಕೆ ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದ ಯಮನೂರಪ್ಪ ಹರಿಜನ್ ಇವರನ್ನು ದಾರುಣವಾಗಿ ಕೊಲೆ ಮಾಡಿದ ಆರೋಪಿತರಿಗೆ ಕಠಿಣ ಶಿಕ್ಷೆ ವಿಧಿಸಲು ಮನವಿ. ಮಾನ್ಯರೇ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದ ಯಮನೂರಪ್ಪ ಹರಿಜನ್ ಈತನನ್ನು ಅದೇ ಗ್ರಾಮದ ಮುದುಕಪ್ಪ ಹಡಪದ ಎನ್ನುವ ವ್ಯಕ್ತಿ ಕ್ಷೌರ ಮಾಡಲು ಕೇಳಿದ್ದಕ್ಕೆ ಚೂರಿಯಿಂದ ಇರಿದು ಕೊಲೆ ಮಾಡಿರ್ತಾರೆ. ದಿನಾಂಕ 17/8/2024 ಬೆಳಗ್ಗೆ 11:30 ಗಂಟೆಗೆ ಯಮನೂರಪ್ಪ ತಂದೆ ಈರಪ್ಪ ಬಂಡಿಯಾಳ್ ಜಾತಿ ಮಾದಿಗ ವಯಸ್ಸು 27 ಸಂಗನಾಳ ಗ್ರಾಮದ ಮುದುಕಪ್ಪ ಹಡಪದ ಇವರ ಕ್ಷೌರದ ಅಂಗಡಿಗೆ ಹೋಗಿ ಕ್ಷೌರ ಮಾಡಿಸಿಕೊಳ್ಳಲು ಮುದುಕಪ್ಪ ಇವರು, ನೀನು ಮಾದಿಗ ಜಾತಿಯವನಾಗಿರ್ತಿ, ನೀನು ಅಂಗಡಿಯಲ್ಲಿ ಬರಬೇಡ ಎಂದು ಹೇಳಿದಾಗ ಇಬ್ಬರಿಗೂ ಈ ವಿಷಯ ಜಗಳವಾಗಿದ್ದು ಮುದುಕಪ್ಪನು ಯಮನೂರಪ್ಪನಿಗೆ ತಲೆಬೋಳಿಸುವ ಕತ್ತಿಯಿಂದ ಹೊಟ್ಟೆಗೆ ಚುಚ್ಚಿದ್ದು ಯಮನೂರಪ್ಪನ ಸ್ಥಳದಲ್ಲಿ ರಕ್ತಸ್ರಾವವಾಗಿ ಜೀವ ಬಿಟ್ಟಿದ್ದಾನೆ. ಕ್ಷೌರ ಮಾಡಲು ನಿರಾಕರಿಸಿ ಅಸ್ಪೃಶ್ಯರನ್ನು ಕೊಲೆ ಮಾಡಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಕೃತ್ಯವಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್ ನಂಜಲದಿನ್ನಿ, ಉಪಾಧ್ಯಕ್ಷ ಎಂ ಮನೋಹರ ಸಿರವಾರ, ಕಾರ್ಯದರ್ಶಿ ರಾಜು ಬೊಮ್ಮನಾಳ, ರಂಗಪ್ಪ ಕೋತಿಗುಡ್ಡ, ಜಯರಾಜ ಟೈಗರ್, ಬಸವರಾಜ ನಾಡಂಗಿ, ಭೀಮಣ್ಣ, ಹನುಮಂತ ಚಂದಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 31ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಕಲ್ಯಾಣ ಮಂಟಪಕ್ಕೆ ಮೀಸಲಿಟ್ಟ 12-10-61/1B ನಿವೇಶನವನ್ನು ನಾರಾಯಣ ಎಂಬುವವರು ಅತಿಕ್ರಮಿಸಿ ಗುಂಡಿ ಅಗದಿದ್ದು ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭೀಮ್ ಹಾಗೂ ಕಲ್ಯಾಣ ಮಂಟಪದ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸಿಯತಾಲ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನ ಹಾಗೂ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ಜಾಗ ಮೀಸಲಿಡಲಾಗಿದ್ದು, ಸದರಿ ಸ್ಥಳವನ್ನು ನಾರಾಯಣ ಎಂಬುವವರು ಜೆಸಿಬಿಯಿಂದ ಗುಂಡಿಗಳನ್ನು ಅಗೆಯುತ್ತಿದ್ದಾರೆ. ಕೂಡಲೇ ಸರ್ಕಾರಿ ಜಾಗೆ ಅತಿಕ್ರಮಣ ತಡೆಗಟ್ಟಬೇಕು ಮತ್ತು ಅತಿಕ್ರಮಣಕ್ಕೆ ಮುಂದಾದ ನಾರಾಯಣ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಿವೇಶನ ಸಂಖ್ಯೆ 12-10-61/1B ನಿವೇಶನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಮತ್ತು ಕಲ್ಯಾಣ ಮಂಟಪಕ್ಕೆ ಮೀಸಲಿಟ್ಟ ನಿವೇಶನವನ್ನು ಅತಿಕ್ರಮಗೊಳಿಸಲು ಸ್ಥಳವನ್ನು ಗುಂಡಿ ಎಗೆದಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ನಗರದ ವಾರ್ಡ್ ನಂಬರ್ 31ರ ವ್ಯಾಪ್ತಿಯಲ್ಲಿ ಬರುವ ನಿವೇಶನ ಸಂಖ್ಯೆ 12-10-61/1B ನಿವೇಶನ ಅಳತೆ ಪೂರ್ವ ಪಶ್ಚಿಮ ಚದರ 1207.744ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಮತ್ತು ಕಲ್ಯಾಣ ಮಂಟಪದ ಹೆಸರಿನಲ್ಲಿ ಕಾಯ್ದಿರಿಸಿದ್ದು, ಸದರಿ ಸ್ಥಳದಲ್ಲಿ ನಾರಾಯಣ ಎನ್ನುವವರು ನಿವೇಶನ ಸಂಖ್ಯೆ 12-10-61/1B ನಿವೇಶನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ. ಈ ಸಂದರ್ಭದಲ್ಲಿ ಕೆಇ ಕುಮಾರ, ಎಂ ಮಾರಿಪ್ಪ, ನರಸಪ್ಪ, ನರಸಿಂಹ, ಮರಲಿಂಗ, ನಾಗರಾಜ, ಶಾಂತಕುಮಾರ, ನಾಗರಾಜು, ಮೈಲಾರಿ, ಹನುಮಂತ, ಹುಲಿಗೆಪ್ಪ, ಹನುಮಂತು ಸೇರಿದಂತೆ ಅನೇಕರಿದ್ದರು. ನಗರದ ಲಲಿತಾ ವೃದ್ಧಾಶ್ರಮದಲ್ಲಿ ಭಾರತ ಸೇವಾದಳ ರಾಯಚೂರು ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ಎಸ್ಎಸ್ ಹರ್ಡಿಕರ್ ಅವರ 49ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಯಿತು. ಭಾರತ ಸೇವಾದಳ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಹಿರೇಮಠ ಮಾತನಾಡುತ್ತಾ, ಸೇವೆಗಾಗಿ ಬಾಳು ಎಂದು ಡಾಕ್ಟರ್ ಹರ್ಡಿಕರ್ ಅವರು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ದೇಶ ಸೇವೆಯನ್ನು ಸಲ್ಲಿಸಿ
ಲಕ್ಷಾಂತರ ಯುವಕರನ್ನು ಸೇವಾದಳ ತರಬೇತಿಗೊಳಿಸಿ ಅತ್ಯಂತ ಶಿಸ್ತುಬದ್ಧ ಜೀವನ ನಡೆಸಿದರು. ಅವರ ಸೇವಾ ಮನೋಭಾವ ನಾವು ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕಲಿಯೋಣ ಎಂದು ಹೇಳಿದರು. ನಿಮ್ಮ ಮನೆ ದೇವತೆ ಅಂತ ಹೇಳ್ತೀವಿ, ಕುಲ ದೇವತೆ ಅಂತ ಒಂದ್ ಕಡೆ ಹೇಳ್ತಾರೆ, ಮನೆ ದೇವರು ಅಂತ ಹೇಳ್ತೀವಿ. ಆ ಕುಲ ದೇವತೆಯನ್ನು ನೆನಪು ಮಾಡ್ಕೊಂತ ಹೇಳಿ ಅದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದ. ಯಾಕಂದ್ರೆ ಮೊನ್ನೆ ನನಗೆ ನಮ್ಮಮ್ಮನ ಜೊತೆ ಇನ್ನಾಗ ನಮ್ಮಮ್ಮ ಏನಿಲ್ಲ 78 ವರ್ಷ ಗುಂಡ ಕಲ್ಲಿದ್ದಂಗಾಳ ಚಂದ ಜಗಳ ಆಡ್ತಿರ್ತಾಳೆ. ನನ್ ಕೂಡ ಯಾವ್ದೋ ಒಂದು ಮಾತಿಗೆ ಯಾಕೆ ಖರ್ಚು ಮಾಡ್ತೀವಿ ಹುಚ್ಚ ಮಾಡ್ದಂಗ ಅಂತ ಅಂದ್ಬಿಟ್ಲ. ಅಮ್ಮ ನೀನು ಹೊಟ್ಟೆ ಒಳಗೆ ಹುಟ್ಟಬೇಕಾದ್ರೆ ನಾನು ಏನಂತ ತಂದಿದ್ನೆ? ಇಲ್ಲ. ಹೋಗ್ಬೇಕಾದ್ರೆ ನಾನು ಏನಂತ ತಗೊಂಡು ಹೋಗ್ತೀನಿ? ಇಲ್ಲ. ಆದ್ರೆ ಇಲ್ಲಿ ನಾನು ಮಾಡಿದ್ದು ನನಗೂ ಹುಟ್ಟಿದ ಮಕ್ಕಳಿಗೊಂದಂತ ನಾನು ಮಾಡಿದ್ನಿ ಅಂದ್ರೆ ಉಪಯೋಗ ಆಗೋದಿಲ್ಲ. ಸಾರ್ವಜನಿಕರಿಗೆ ಏನು ಉಪಯೋಗ ಆಗ್ತದ, ಒಂದು ಇದು ಉಳಿಬೇಕನ್ನೋ ಪ್ರಯತ್ನ ನಾನು ಮಾಡಕತ್ತೀನಿ ಅಂದಾಗ ಕಣ್ಣ ನೀರು ತಕೊಂಡು ನಾನು ಹೊಟ್ಟೆ ಹುಟ್ಟಿದಕ್ಕೆ ಸಾರ್ಥಕ ಆಯ್ತಪ್ಪ. ನಮ್ಮ ಮಾತು ಮಾಡಿದ್ದು ನಮ್ಮ ವಿದ್ಯಾಸಾಗರ್ ಅವರಿಗೆ ಮತ್ತೆ ಕೆಲವರಿಗೆ ಗೊತ್ತಾದ ನನ್ನ ಜೀವನ ಏನಂತಂದ್ರೆ ರಿಟೈರ್ಮೆಂಟ್ ಆದ್ರೂ ಸಹಿತ ಸ್ವತಃ ಮನಿ ಇಲ್ಲ ನಂದು. ಅಂದ್ರೆ ನನ್ನ ಬದುಕ ಹೆಂಗಿರ್ಬೇಕಂತ ತಿಳ್ಕೊಬಹುದು. ನೌಕರಿ ಏನೇನು ಕೆಲವೊಳಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಕಡೆಗೆ ಅಂತಾರೆ, ಏನೇನೋ ಮಾಡ್ತಿರ್ತಾರ. ಅದು ಯಾಕೋ ನನಗೆ ಅದಾಗಲಿಲ್ಲ. ಒಂದು ಮಾತು ನಿಮ್ಮ ಹಿರಿಯ ಜೀವಿಗಳಲ್ಲಿ ಕೇಳ್ಕೊಂತೀನಿ, ಧ್ಯಾನ ಮಾಡಿ ಸಿಕ್ಕ ಪ್ರಸಾದನ ಮನಸ್ಸಿನಿಂದ ಊಟ ಮಾಡಿ. ಸಿಕ್ಕ ಪ್ರಸಾದ ಅಂತ ಹೇಳಿ ಪ್ರಸಾದ ಇದು. ಯಾಕಂದ್ರೆ ನಮಗ ಊಟ ಆಗ್ತದ, ಒಂದು ಊಟನ 3 ನಮೂನೆಯಿಂದ ನಾವು ನೋಡ್ಬೋದು. ತಿನ್ನು ಅಂತಂದ್ರೆ ಅದು ಕೂಳ ಆಗ್ತದೆ. ಪ್ರಸಾದ, ಊಟ, ಕೂಳು, ಇವು 3 ಶಬ್ದಗಳು ಜೀವನದೊಳಗೆ ಬರ್ತಾ ಇರ್ತಾವ. ಬಹಳಷ್ಟು ಇದಾದಾಗ ಅತಿಥಿಗಳಾದ ಭಾರತ್ ಸೇವಾದಳ ತಾಲೂಕು ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಗೌಡ ಕ್ಯಾದಿಗೇರಿ ಮಾತನಾಡುತ್ತಾ, ನಮ್ಮ ಭಾರತೀಯ ಸಂಸ್ಕೃತಿ ಗುರು ಹಿರಿಯರನ್ನು ಗೌರವಿಸುವುದು. ಆದ್ದರಿಂದ ಹಿರಿಯರನ್ನು ವೃದ್ಧಾಪ್ಯದಲ್ಲಿ ಅವರನ್ನು ಗೌರವಯುತವಾಗಿ ನಡೆದುಕೊಳ್ಳಬೇಕೆಂದು ಹೇಳಿದರು. ಲಲಿತಾ ವೃದ್ಧಾಶ್ರಮದ ವ್ಯವಸ್ಥಾಪಕ ಮಾರಪ್ಪ ನಾಯಕ್ ಮಾತನಾಡುತ್ತಾ, ಪ್ರತಿ ವರ್ಷ ಸೇವಾದಳ ರಾಯಚೂರು ವತಿಯಿಂದ ನಮ್ಮ ಆಶ್ರಮದಲ್ಲಿ ಹರ್ಡಿಕರ್ ಅವರ ಪುಣ್ಯ ಸ್ಮರಣೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ವಿನೋದ್ ಪ್ರಾರ್ಥಿಸಿದರೆ ಭಾರತ್ ಸೇವಾದಳ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಂಜುನಾಥ ಪಾಟೀಲ್ ವಟಗಲ್ ಅವರು ಸ್ವಾಗತಿಸಿದರು. ಮೋಟರ್ ಬಂದ್ ಮಾಡು. ವಿಭಾಗ ಸಂಘಟಕ ವಿದ್ಯಾಸಾಗರ್ ಚಿನ್ನಮ್ಮಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾರತ ಸೇವಾದಳ ಕಾರ್ಯದರ್ಶಿ ಶಿವಕುಮಾರ್ ಬಳೆಗಾರ ವಂದಿಸಿದರು. ನಂತರ 1 ನಿಮಿಷ ಮೌನಾಚರಣೆ ಮಾಡಿ ಸರ್ವಧರ್ಮ ಪ್ರಾರ್ಥನೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ. ಎ ವಸಂತಕುಮಾರ್. ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ರಥಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಪೊಲೀಸ್ ಇಲಾಖೆಯಿಂದ ರಸ್ತೆ ನಿಯಮ ಜಾಗೃತಿ. ರಸ್ತೆ ಅಪಘಾತಗಳ ನಿಯಂತ್ರಣಕ್ಕೆ ಎಲ್ಲರೂ ನಿಯಮ ಪಾಲಿಸಬೇಕು. ಎಸ್ಪಿ ಪುಟ್ಟಮಾದಯ್ಯ. ಬೀದಿ ವ್ಯಾಪಾರಿಗಳ ಸಮಸ್ಯೆ ನಿವಾರಣೆಗೆ ಕೆಪಿಸಿಸಿ ಘಟಕದಿಂದ ಸರ್ಕಾರದ ಗಮನಕ್ಕೆ. ಚನ್ನವೀರ ಕರಣಗಿ. ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಶ್ರೀ ಮುರಳಿ ಕೃಷ್ಣ ಜನ್ಮಾಷ್ಟಮಿ. ಮುಂದಿನ ವರ್ಷ 50ನೇ ವರ್ಷಾಚರಣೆ ಅದ್ದೂರಿ ಆಚರಣೆ. ಲಕ್ಷ್ಮೀಪತಿ ಗಾನದಾಳ.
ಸಂಗನಾಳ ಗ್ರಾಮದ ದಲಿತ ಯುವಕನ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಡಿಎಸ್ಎಸ್ ಆಗ್ರಹ. ವಾರ್ಡ್ 31ರಲ್ಲಿ ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟ ನಿವೇಶನ ಒತ್ತುವರಿ ಕ್ರಮಕ್ಕೆ ಆಗ್ರಹಿಸಿ ಪೌರಾಯುಕ್ತರಿಗೆ ದೂರು. ಡಾಕ್ಟರ್ ಎನ್ಎಸ್ ಹರ್ಡಿಕರ್ 49ನೇ ಪುಣ್ಯ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.